ಪ್ರಾರಂಭ ಆಗಿ ಅದು ಪವರ್ ಟಿವಿಯಿಂದ ಗೊತ್ತಾಗಿದ್ದು 1 ತಿಂಗಳಾಯ್ತು ಸರಿಯಾಗಿ. ಚುನಾವಣೆ ಆಯ್ತು, ಎಲ್ಲ ಆಯ್ತು. ಅದಾದ್ಮೇಲೆ ನಾವು ಅವ್ರ ಪೆನ್ ಡ್ರೈವ್ ಅನ್ನ ಹಂಚಿಕೆ ಮಾಡೋರು ಯಾರೇ ಆಗಿರ್ಲಿ ಅಥವಾ ಭಾಗಿಯಾಗಿರೋರು ಯಾರೇ ಆಗಿರ್ಲಿ ಅವ್ರ ಮೇಲೆ ನಿಷ್ಪಕ್ಷಪಾತವಾದ ತನಿಖೆ ಆಗ್ಬೇಕು, ಕಾನೂನು ಕ್ರಮ ಆಗ್ಬೇಕು ಅಂತ ನಮ್ಮ ಪಕ್ಷ ನಾವೆಲ್ಲ ಒತ್ತಾಯ ಮಾಡ್ತೀನಿ. ಈಗ ಉದಾಹರಣೆಗೆ ಪವರ್ ಟಿವಿಯವರು, ನಾವು ಯಾವುದೇ ಟಿವಿಯವರು ಯಾವುದೇ ವಿಷಯವನ್ನ ಪ್ರಸಾರ ಮಾಡೋದಕ್ಕೆ ನಮ್ಮ ತಕರಾರಿಲ್ಲ, ವರದಿ ಮಾಡೋದಕ್ಕೆ ನಮ್ಮ ತಕರಾರಿಲ್ಲ. ಆದ್ರೆ ಅವಹೇಳನಕಾರಿಯಾಗಿ ಅವರ ಪ್ರತಿಷ್ಠೆಗೆ ಧಕ್ಕೆ ಬರೋ ರೀತಿಯಲ್ಲಿ ಮಾತನಾಡ್ತಕ್ಕಂಥದ್ದು ಇದೆಯಲ್ಲ, ಅದಕ್ಕೆ ನಮ್ಮ ಧಿಕ್ಕಾರ ಇದೆ. ಯಾವುದೇ ಮಾಧ್ಯಮ ಇರ್ಬೋದು, ವಿಶ್ಲೇಷಣೆ ಮಾಡುವಾಗ ಎಚ್ಚರಿಕೆಯಿಂದ ಮಾಡ್ಬೇಕು ಅನ್ನೋದು ಅಷ್ಟೇ ನಮ್ಮ ಒತ್ತಾಯ. ಅದ್ರ ಬಗ್ಗೆ ಒಂದು. ಎರಡನೇದು, ಈಗ ನಿನ್ನೆ ಒಂದು ಕೇಸ್ ಆಗಿದೆ, ಅದು ಸಂತ್ರಸ್ತ ಹೇಳಿಕೆ ಮೇಲೇನೆ ಆಗಿರೋದು. ಅದು ಯಾರೇನು ಬೇರೆ ರಾಜಕೀಯ ಮಾಡಿಲ್ಲ, ಅದ್ರಲ್ಲಿ ಸಂತ್ರಸ್ತ ಹೇಳಿದ್ದಾರೆ, ಅದ್ರ ಮೇಲೆ ನಿನ್ನೆ ಕೇಸ್ ಆಗಿದೆ. ಇದು ಲೇಟ್ ಆಯ್ತು. 1 ತಿಂಗಳ ಹಿಂದೆನೆ ಕೆಲವರು ಸ್ನೇಹಿತರು ಅವರು ಆರೋಪ ಯಾರಿತ್ತು ಅವರು ಹಿಂದೆ ಬೇಲ್ ತಗೊಂಡು ಬೇಲ್ ರಿಜೆಕ್ಟ್ ಆಗಿದೆ. ರಿಜೆಕ್ಟ್ ಆದ್ಮೇಲೆ ಕೂಡ ಯಾಕೆ ಅರೆಸ್ಟ್ ಮಾಡ್ಲಿಲ್ಲ? ಸುಮ್ಮನಿದ್ದದ್ದು ಯಾಕೆ? ಇಲ್ಲೆಲ್ಲ ಅನುಮಾನಗಳು ಪ್ರಾರಂಭ ಆಗುತ್ತೆ. ಆಮೇಲೆ ದೇವರಾಜೇಗೌಡರು ಮತ್ತು ಮೊನ್ನೆ ಶಿವರಾಮೇಗೌಡರು ಮಧ್ಯೆ ನಡೆದಂತ ಸಂಭಾಷಣೆಯಲ್ಲಿ ಉನ್ನತ ಮಟ್ಟದ ಸಚಿವರ ಹೆಸರು ಕೂಡ ಅಲ್ಲಿ ಬರುತ್ತೆ. ಅಲ್ಲಿ ಮತ್ತೆ ಯಾಕೆ ಸುಮ್ಮನಿದ್ದಾರೆ, ಯಾಕೆ ನಿಷ್ಪಕ್ಷ ಮಾಡ್ತಾ ಇಲ್ಲ? ಅದಕ್ಕೆ ನಾವು ಹೇಳ್ತಿದ್ದು ಸಿಬಿಐ ಕೊಡಿ ಅಂತ ಹೇಳ್ತಾ ಇದ್ವಿ. ಈಗಲೂ ಕೂಡ ಒತ್ತಾಯ ಮಾಡ್ತಿದ್ವಿ. ಏನ್ ಪ್ರಕರಣ ಇದೆ ವಿಳಂಬ ಆಗಬಾರ್ದು. ವಿಳಂಬ ಆದ್ರೆ ಕಾನೂನಿಗೆ ಇದು ಕಾನೂನಿಗೆ ಅಡಿ ಸಿಗೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಎಲ್ಲರಿಗೂ ಅರ್ಥ ಆಗ್ತದೆ. ದಯವಿಟ್ಟು ಒತ್ತಾಯ ಮಾಡ್ತಿದ್ವಿ. ಈಗಲಾದ್ರೂ ಕೂಡ ತಕ್ಷಣ ಕಾರ್ಯೋನ್ಮುಖವಾಗಿ ನ್ಯಾಯ ದೊರಕಿಸಬೇಕು. ಸಂತ್ರಸ್ತೆಯವರೇ ಕೊಟ್ಟಿರ್ತಕ್ಕಂಥ ದೂರಿನ ಮೇಲೆ ನಿಷ್ಪಕ್ಷ ಮಾಡಿ ನಾವು ಯಾರನ್ನೂ ರಕ್ಷಿಸಲ್ಲ. ಮೊನ್ನೆ ಕುಮಾರಸ್ವಾಮಿ ಇರ್ಬೋದು, ನಮ್ಮ ಕೇಂದ್ರ ಸಚಿವರು, ನಮ್ಮ ಪಕ್ಷ ಇರ್ಬೋದು, ನಾವ್ ಯಾರ ರಕ್ಷಣೆಗೆ ಹೋಗಲ್ಲ. ನಿಷ್ಪಕ್ಷ ತನಿಖೆ ಆಗಲಿ, ತಪ್ಪು ಮಾಡಿದ್ರೆ ಆರೋಪಿಗಳ ಶಿಕ್ಷೆ. ಪ್ರಕರಣದಲ್ಲಿ ಅವರು ಪರವಾಗಿ ದೂರು ಕೊಟ್ಟ ವ್ಯಕ್ತಿನೇ ಇವಾಗ ಹೌದು ಗಮನಿಸಿದ್ದೀವಿ. ಈಗ ಅವರು ಉಲ್ಟಾ ಹೊಡೆದಿದ್ದಾರೆ. ಅದಕ್ಕೆ ಅವರೇ ಹೇಳಬೇಕು, ಆರೋಪಿಗಳೇ ಇವತ್ತು ಏನ್ ಹೇಳಿದಾರೆ ಅಂತ ಎನ್ಕ್ವೈರಿ ಆಗಲಿ ಪೊಲೀಸ್. ಅದರಲ್ಲಿ ಷಡ್ಯಂತ್ರನೂ ಇದೆ. ಮೊದಲು ಒಬ್ಬ ಕಂಪ್ಲೇಂಟ್ ಕೊಟ್ಟಂತ ವ್ಯಕ್ತಿ 3 ದಿನಕ್ಕೆ ಬದಲಾವಣೆ ಆಗ್ತಾರೆ ಅಂದ್ರೆ ಖಂಡಿತ ಷಡ್ಯಂತ್ರ ಇದೆ. ಖಂಡಿತ ಇದನ್ನ ಅವಮಾನ ಮಾಡುವಂತಹ ಪ್ರಯತ್ನ ಇದೆ. ಎನ್ಕ್ವೈರಿ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ಯಾವ್ದು ನಿಜ ಯಾವ್ದು ಸುಳ್ಳು.